ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆಗಿದ್ದೀರಾ ಎಲ್ಲರೂ. ವೆಲ್ಕಮ್ ಟು ಪಲ್ಲವಿ ಟ್ಯೂಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂತಹ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸಿಗೆ ಸೆಕ್ಷನ್ ಸಿಯಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು. ಆಲ್ರೆಡಿ ನಾನು ನಿಮ್ಮ 2024 ಮಾಡೆಲ್ ಪೇಪರ್ ಏನಿದೆ, ಈ ಚಾಪ್ಟ್ರಲ್ಲಿ ಬರುವಂತಹ ಯಾವ್ಯಾವ ಚಾಪ್ಟ್ರಲ್ಲಿ ಕ್ವಶನ್ಸ್ ಬರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ, ಯಾಕಂದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದರಲ್ಲಿ ತುಂಬಾ ಇನ್ಫಾರ್ಮೇಷನ್ ಕೂಡ ಇದೆ, ಹಾಗಾಗಿ ಹೆಲ್ಪ್ಫುಲ್ ಆಗಿರುತ್ತೆ, ನೋಡ್ಕೊಳ್ಬೇಕು. ಇಲ್ಲಿ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಇಷ್ಟು ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಲೇಬೇಕು. ಫಸ್ಟ್ ಒನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ ಹೆನ್ರಿ ಫೇಯಾಲ್. ನಿಮಗೆ ಟೋಟಲ್ ಆಗಿ ಕೊಡುವಂಥದ್ದು 10 ಕ್ವಶನ್ಸು. ಅದರಲ್ಲಿ ನೀವು ಅಟೆಂಡ್ ಮಾಡಬೇಕಾಗಿರೋದು ಓನ್ಲಿ 6 ಕ್ವಶನ್ಸ್ ಅಲ್ವಾ. ಸೊ ಆ 6 ಕ್ವಶನ್ಸನ್ನ ಯಾವ ಚಾಪ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನೀವೇನಾದರೂ ಸೆಕೆಂಡ್ ಚಾಪ್ಟರು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟು ಈ ಚಾಪ್ಟರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಚಾಪ್ಟರಲ್ಲಿ 3 ಕ್ವಶನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಒಂದು, ಹೆನ್ರಿ ಫೇಯಾಲ್ ಅವರ ಜನರಲ್ ಪ್ರಿನ್ಸಿಪಲ್ಸು 4 ಪಾಯಿಂಟು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದಕ್ಕೆ ಆನ್ಸರ್ನ ಹೇಳ್ತೀನಿ, ಫಾಸ್ಟಾಗಿ ನೋಡ್ಕೊಳ್ಳಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ದ ಸ್ಟೇಟ್ಮೆಂಟ್ಸ್. Principles of management are the statements of basic truths about some phenomena that provide a broad and general guidelines to the manager for decision making and actions ಅಂತ ಬರೆದು 4 ಪಾಯಿಂಟ್ಸನ್ನು ಬರೀಬೇಕು ವಿತ್ ಎಕ್ಸ್ಪ್ಲನೇಷನ್. ಡಿವಿಷನ್ ಆಫ್ ವರ್ಕ್. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ವರ್ಕ್ ಶುಡ್ ಬಿ ಡಿವೈಡೆಡ್ ಇಂಟು ಸ್ಮಾಲ್ ಜಾಬ್ಸ್. ಈಚ್ ಜಾಬ್ ಶುಡ್ ಬಿ ಪರ್ಫಾರ್ಮ್ಡ್ ಬೈ trained specialist. The aim of division of work is to produce more and better work for the same effort. Authority and responsibility. According to Fayal, managers require authority commensurate with their responsibility. There should be a balance between authority and responsibility. It means a manager should have the authority which is sufficient to carry out his responsibility. Next one, unity of command. According to this principle, there should be only one boss for every individual employee. Each employee should be commanded by one superior and be responsible to that one superior only. Unity of direction. According to this principle, each group of activities having the same objective must have one head and one plan. It ensures unity of action and coordination. Next, 2023 ಅಂದರೆ ನಿಮ್ಮ ಸೀನಿಯರ್ಸ್ಗೆ ನಡೆದಿರುವಂಥ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕ್ವಶನ್ ಫಸ್ಟ್ ಯಾವ್ದು ಕೇಳಿದ್ರು ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ FW ಟೇಲರ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಕೇಳಿದ್ರು. ಸೊ ಸೈಂಟಿಫಿಕ್ ಪ್ರಿನ್ಸಿಪಲ್ಸು ಜನರಲ್ ಪ್ರಿನ್ಸಿಪಲ್ಸು ಎರಡು ಇಂಪಾರ್ಟೆಂಟು, ಕನ್ಫ್ಯೂಸ್ ಮಾಡ್ಕೊಳ್ಳದೆ ಕರೆಕ್ಟಾಗಿ ಬರೀಬೇಕು. ಫೇಯಾಲ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರು 14 ಪ್ರಿನ್ಸಿಪಲ್ಸ್ ನೀವು ಯಾವ್ದು ಬೇಕಾದರೂ 4 ಎಕ್ಸ್ಪ್ಲೈನ್ ಮಾಡಿ ನಡೆಯುತ್ತೆ. ಸೈಂಟಿಫಿಕ್ ಪ್ರಿನ್ಸಿಪಲ್ಸು ಟೋಟಲ್ ಆಗಿ 5 ಇದೆ, 5ರಲ್ಲಿ 4 ಎಕ್ಸ್ಪ್ಲೈನ್ ಮಾಡಬೇಕು. According to FW Taylor, scientific management means knowing exactly what you want men to do and seeing that they do it in the best and cheapest way. Principles of scientific management: science not rule of thumb, harmony not discard, cooperation not individualism, development of each and every person to his great efficiency and prosperity, optimum production. ಇಲ್ಲಿ ನೀವು 4 ಪಾಯಿಂಟ್ನ ತಗೊಂಡು ವಿತ್ ಎಕ್ಸ್ಪ್ಲನೇಷನ್ ಬರೀಬೇಕು. ನೆಕ್ಸ್ಟು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ 4 ಮಾರ್ಕ್ಸಿನ ಒಂದು ಕ್ವಶನ್ ಗ್ಯಾರಂಟಿ ಎಕ್ಸಾಮಿಗೆ ಬರುತ್ತೆ. ಸೊ ಒಂದೇ ಫೇಯಾಲ್ ಪ್ರಿನ್ಸಿಪಲ್ಸ್ ಬರುತ್ತೆ, ಇಲ್ಲ ಟೇಲರ್ ಪ್ರಿನ್ಸಿಪಲ್ಸ್ ಬರುತ್ತೆ ಅಂತ ನೀವು ಓದ್ಕೊಂಡು ಹೋಗಿರ್ತೀರಿ. ಎರಡು ಬಂದಿಲ್ಲ, ಬೈ ಚಾನ್ಸ್ ಎರಡು ಬಂದಿಲ್ಲ ಅಂದರೆ ಯಾವ್ದು ಬರಬಹುದು ಅಂತ ಹೇಳಿದ್ರೆ ಈ ಕ್ವಶನ್ ಬರಬಹುದು. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೇಳ್ಬೋದು. ಹಾಗಾಗಿ ಫೇಯಾಲ್ ಪ್ರಿನ್ಸಿಪಲ್ಸು ಮತ್ತು ಟೇಲರ್ ಪ್ರಿನ್ಸಿಪಲ್ ಜೊತೆಗೆ ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಿ. ಎಕ್ಸಾಮಿಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಫಸ್ಟ್ ಚಾಪ್ಟ್ರಲ್ಲಿ ಕೇಳುವಂಥದ್ದು ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟು, ಅದೇ ಪಾಯಿಂಟ್ಸ್ ಬೇರೆ. ಫೀಚರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟೇ ಬೇರೆ, ಕರೆಕ್ಟ್ ನೋಡ್ಕೊಳ್ಬೇಕು. ಯೂನಿವರ್ಸಲ್ ಅಪ್ಲಿಕಬಿಲಿಟಿ, ಜನರಲ್ ಗೈಡ್ಲೈನ್ಸ್, ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್, ಫ್ಲೆಕ್ಸಿಬಲ್, ಬಿಹೇವಿಯರಲ್ ಇನ್ ನೇಚರ್, ಕಾಸ್ ಆ್ಯಂಡ್ ಇಫೆಕ್ಟ್ ರಿಲೇಷನ್ಶಿಪ್, ಕಾಂಟಿಂಜೆಂಟ್. ಸೊ 3 ಕ್ವಶನ್ ಹೇಳಿದ್ದೀನಿ. ಈ 3ರಲ್ಲಿ ಒಂದು ಗ್ಯಾರಂಟಿ ಕ್ವಶನ್ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅಲ್ಲಿಗೆ 6 ಕ್ವಶನ್ಸ್ ಅಟೆಂಡ್ ಮಾಡಬೇಕಲ್ಲ, ಒಂದು ಕ್ವಶನ್ ಗ್ಯಾರಂಟಿ ಆಯಿತು. ಓಕೆ, ನೆಕ್ಸ್ಟು ಬಿಸ್ನೆಸ್ ಎನ್ವಿರಾನ್ಮೆಂಟ್ 3rd ಚಾಪ್ಟರಲ್ಲಿ 2 ಕ್ವಶನ್ ಬರುತ್ತೆ ಮಕ್ಕಳೇ. ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ರೈಟ್ ಎ ನೋಟ್ ಆನ್ ಸೋಷಿಯಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂದರೆ ಏನು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ ಇದೆಲ್ಲದೂ ನೋಡ್ಕೊಂಡಿರ್ತೀರಿ, ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನಾನು 4 ಮಾರ್ಕ್ಸಿನ ಕ್ವಶನ್ಸ್ನ ಕೊಟ್ಟಿದ್ದೀನಲ್ವಾ, ಈ ಮಾಡೆಲ್ ಪೇಪರ್ಗೆ ಆನ್ಸರ್ ಮಾಡುವಾಗ ಆನ್ಸರ್ ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು, ದ ಕೋರ್ಟ್ ಪಾಸ್ಡ್ ಆ್ಯನ್ ಆರ್ಡರ್ ಟು ಬ್ಯಾನ್ ಪಾಲಿಥೀನ್ ಬ್ಯಾಗ್ಸ್ ಆ್ಯಸ್ ಅಂತ ಕೊಟ್ಟು 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಒಂದೊಂದು ಸೆಂಟೆನ್ಸು ಒಂದೊಂದು ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ ದೀಸ್ ಬ್ಯಾಗ್ಸ್ ಆರ್ ಕ್ರಿಯೇಟಿಂಗ್ ಮೆನಿ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಸೋಷಿಯಲ್ ಎನ್ವಿರಾನ್ಮೆಂಟು. ಸೊಸೈಟಿ ಈಸ್ ಜನರಲ್ ಈಸ್ ಮೋರ್ ಕನ್ಸರ್ನ್ಡ್ ಅಬೌಟ್ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳಿದ್ರೆ ಎಕನಾಮಿಕ್ ಎನ್ವಿರಾನ್ಮೆಂಟನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟು ಲೀಗಲ್ ಎನ್ವಿರಾನ್ಮೆಂಟು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟು. ಇದು 4ನ್ನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸು ಸಿಗುತ್ತೆ. ಸೊ ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಡಿಯೋನ ನೀವು ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಬೇಕು. ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ನಾನು ಜಸ್ಟ್ ಆನ್ಸರ್ನ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಹಾಗಾಗಿ ಆ ವಿಡಿಯೋನ ವಾಚ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ.
ಇಲ್ಲಿ ನೋಡಿ, ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಇದಿಷ್ಟು ಬರುತ್ತೆ. ಇದಿಷ್ಟರಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕೇಳ್ಬೋದು, ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕೇಳ್ಬೋದು. ಆ ರೀತಿ ಕೇಳಿದಾಗ ಇದಿಷ್ಟು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ 5 ಪಾಯಿಂಟು. ಬಟ್ ಸ್ವಲ್ಪ ಚೇಂಜ್ ಆಗಿ ಈ ರೀತಿನೂ ಕೇಳ್ಬೋದು. ಬಟ್ ಇಲ್ಲಿ ನಿಮ್ಮ ಮಾಡೆಲ್ ಪೇಪರಲ್ಲಿ ಏನಿದೆ ಈ ರೀತಿಯಾಗಿ ಕೇಳುವಂಥ ಚಾನ್ಸಸ್ಸು ತುಂಬಾ ಇದೆ. ಹಾಗಾಗಿ ಈ ರೀತಿ ಕ್ವಶನ್ಸಿಗೆ ನೀವು ಪ್ರಿಪೇರ್ ಆಗಬೇಕು. ಗೊತ್ತಾಯ್ತಲ್ಲ, ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ 2 ಕ್ವಶನ್ ಬರುವಂಥದ್ದು. ಸೊ ಎನ್ವಿರಾನ್ಮೆಂಟ್ ಮೇಲೆ ಕೇಳಿದ್ದಾರೆ. ಇದನ್ನು ಬಿಟ್ಟು ಈ ಚಾಪ್ಟರಲ್ಲಿ ಬೇರೆ ಕ್ವಶನ್ ಬರೋದಕ್ಕೆ ಅವಕಾಶ ಇದೆಯಾ ಕೇಳಿದ್ರೆ ಇನ್ನೊಂದು ಕ್ವಶನ್ ಬರೋ ಚಾನ್ಸಸ್ ಇದೆ. ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಎನ್ವಿರಾನ್ಮೆಂಟು. ಯಾಕೆ ಈ ಚಾಪ್ಟರ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಚಾಪ್ಟರಲ್ಲಿ 2 ಕ್ವಶನ್ ಬರುತ್ತೆ. ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ನೀವು ಡೈಮೆನ್ಷನ್ಸಿಗೆ ಕೊಡಬೇಕು. ಓಕೆನಾ. ಇಲ್ಲಿ ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿದ್ರೆ ಟೊಟಾಲಿಟಿ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್ಸು, ಸ್ಪೆಸಿಫಿಕ್ ಆ್ಯಂಡ್ ಜನರಲ್ ಫೋರ್ಸಸ್ಸು, ಇಂಟರ್ ರಿಲೇಟೆಡ್ನೆಸ್ಸು, ಡೈನಾಮಿಕ್ ನೇಚರ್, ಅನ್ಸರ್ಟೆನಿಟಿ, ಕಾಂಪ್ಲೆಕ್ಸಿಟಿ, ರಿಲೇಟಿವಿಟಿ. 7 ಪಾಯಿಂಟ್ ಇದೆ. 4 ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟ್ ಇದು ಮಾತ್ರ ಯಾವ ಕಾರಣಕ್ಕೂ ಮರಿಬೇಡಿ. ಡೈಮೆನ್ಷನ್ಸು, ಎಕನಾಮಿಕ್ಕು, ಸೋಷಿಯಲ್ಲು, ಟೆಕ್ನಾಲಜಿಕಲು, ಪೊಲಿಟಿಕಲು, ಲೀಗಲ್ಲು. ಇದು ಬಿಟ್ಟು ತುಂಬ ಕಡಿಮೆ. ಬಟ್ ಲಾಸ್ಟ್ ಇಯರ್ ನಿಮಗೆ ಈ ಕೇಳಿದಾಗ ಡೈಮೆನ್ಷನ್ಸ್ ಅಂತಲೇ ಕೇಳಿದ್ದಾರೆ. ಇದು ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ನೋಡಿ, ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತಲೇ ಕೇಳಿದ್ದಾರೆ. ಅದೇ ಇಂಪಾರ್ಟೆಂಟ್ ಇದೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ವಿತ್ ಎನಿ 4 ಪಾಯಿಂಟ್ಸು. ಅಂದರೆ ಪ್ಲಾನಿಂಗಿನ ಇಂಪಾರ್ಟೆನ್ಸನ್ನು ಬರೀಬೇಕು. ಅದೇ ರೀತಿ ಈ ಚಾಪ್ಟ್ರಲ್ಲಿ ಪ್ಲಾನಿಂಗಿಗೆ ಸಂಬಂಧಪಟ್ಟಾಗ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಅಂತಲೇ ಕೇಳಿದ್ದಾರೆ. ನೋಡಿ, ನೋ ಎಂಟರ್ಪ್ರೈಸಸ್ ಕ್ಯಾನ್ ಅಚೀವ್ ಇಟ್ಸ್ ಆಬ್ಜೆಕ್ಟಿವ್ಸ್ ವಿತೌಟ್ ಸಿಸ್ಟಮ್ಯಾಟಿಕ್ ಪ್ಲಾನಿಂಗ್. ಡೂ ಯು ಅಗ್ರಿ ವಿತ್ ದಿಸ್? ಗಿವ್ ಎನಿ 4 ಇಂಪಾರ್ಟೆನ್ಸ್ ಇನ್ ಸಪೋರ್ಟ್ ಆಫ್ ಯುವರ್ ಆನ್ಸರ್. ಅಂದರೆ ಪ್ಲಾನಿಂಗಿನ ಇಂಪಾರ್ಟೆನ್ಸನ್ನು ನೀವು ಬರೀಬೇಕು ಅಂತ ಅರ್ಥ. ಸೊ ಇಲ್ಲೂ ಕೂಡ ಲಾಸ್ಟ್ ಇಯರು ಕೂಡ ಆ್ಯನುವಲ್ ಎಕ್ಸಾಮಲ್ಲಿ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ಗೆ ಕೇಳಿದ್ದಾರೆ. ಹಾಗಾಗಿ ನೀವೇನು ಮಾಡಿ, ಫಸ್ಟ್ ಪ್ರಿಯಾರಿಟಿ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗಿಗೆ ಕೊಡಿ. ಅದು ಹೇಳೋದ್ರ ಜೊತೆಗೆ ಈ ಚಾಪ್ಟರಲ್ಲಿ ಇಂಪಾರ್ಟೆನ್ಸು ಸೇಮು, ಅಡ್ವಾಂಟೇಜಸ್ಸು ಸೇಮ್ ಇದೆ ಪ್ಲಾನಿಂಗಿಂದು. ಬಟ್ ಲಿಮಿಟೇಷನ್ನು ಕೇಳೋ ಚಾನ್ಸ್ ಇದೆ, ಟೈಪ್ಸ್ ಕೇಳೋ ಚಾನ್ಸ್ ಇದೆ. ಸೊ 3 ಕ್ವಶನ್ನ ನೋಡಿಕೊಂಡ್ರೆ 1 ಕ್ವಶನ್ ಗ್ಯಾರಂಟಿ. ಸೊ ಹೇಳ್ತೀನಿ, ಅಲ್ಲಿಗೆ ನೀವು 3 ಕ್ವಶನಿಗೆ ಆನ್ಸರ್ ಅಲ್ಲ 4 ಕ್ವಶನಿಗೆ ಆನ್ಸರ್ ಮಾಡಿದಾಗುತ್ತೆ. ಹೇಗೆ ಸೆಕೆಂಡ್ ಚಾಪ್ಟರಲ್ಲಿ 3 ಕ್ವಶನ್ ನೋಡ್ಕೊಂಡಿರ್ತೀರಿ, ಅದರಲ್ಲಿ 1 ಗ್ಯಾರಂಟಿ. ಬಿಸ್ನೆಸ್ ಎನ್ವಿರಾನ್ಮೆಂಟಲ್ಲಿ 4 ಕ್ವಶನ್ ನೋಡಿಕೊಂಡ್ರೆ 2 ಗ್ಯಾರಂಟಿ ಕ್ವಶನು. ಅಲ್ಲಿಗೆ ನೀವು 3 ಕ್ವಶನ್ ಇಲ್ಲೇ ಅಟೆಂಡ್ ಮಾಡಾಯಿತು. ನೆಕ್ಸ್ಟ್ 4ನೇ ಕ್ವಶನು ಪ್ಲಾನಿಂಗ್ ಚಾಪ್ಟರಲ್ಲಿ 1 ಅಟೆಂಡ್ ಮಾಡಬಹುದು. ಜಸ್ಟ್ 3 ಕ್ವಶನ್ ನೀವು ನೋಡ್ಕೊಳ್ಬೇಕಾಗತ್ತಲ್ವಾ. ಸೊ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗು ನಿಮ್ಮ ಮಾಡೆಲ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ ಈ ರೀತಿಯಾಗಿ ಕೇಳಿದ್ದಾರೆ. ಆಲ್ ಬಿಸ್ನೆಸ್ ಫರ್ಮ್ಸ್ ವುಡ್ ಲೈಕ್ ಟು ಬಿ successful, increase their sales and earn profits. All managers dream of these and strive to achieve their goals. Importance of planning ಯಾವ್ದು? ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಎಕ್ಸ್ಪ್ಲನೇಷನ್ ಇವಾಗ ಕೊಡಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ. ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟೆನಿಟಿ. ನೆಕ್ಸ್ಟ್ ಒನ್, ಪ್ಲಾನಿಂಗ್ ರೆಡ್ಯೂಸಸ್ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಪ್ಲಾನಿಂಗ್ ಪ್ರಮೋಟ್ಸ್ ಇನೋವೇಟಿವ್ ಐಡಿಯಾಸ್. ಲಾಸ್ಟ್ ಒನ್, ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗು. ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗು ವೆರಿ ಇಂಪಾರ್ಟೆಂಟು. ಕರೆಕ್ಟಾಗಿ 5 ಪಾಯಿಂಟನ್ನು ವಿತ್ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ. ಆಲ್ರೆಡಿ ಹೇಳಿದ್ನಲ್ಲ, ಪ್ಲಾನಿಂಗಿನ ಮೆರಿಟ್ಸು, ಅಡ್ವಾಂಟೇಜಸ್ಸು, ಇಂಪಾರ್ಟೆನ್ಸು ಎಲ್ಲವೂ ಒಂದೇ. ಎಕ್ಸಾಮಲ್ಲಿ ಇಂಪಾರ್ಟೆನ್ಸ್ ಅಂತ ಕೇಳಿದ್ರು ಅದೇ ಪಾಯಿಂಟ್ಸೇ ಆಗಿರುತ್ತೆ. ನೆಕ್ಸ್ಟ್ ಅದು ಬಿಟ್ಟು ಏನು ಕೇಳ್ಬೋದು? ಡಿಸ್ಅಡ್ವಾಂಟೇಜಸ್ಸು, ಡಿಮೆರಿಟ್ಸು, ಲಿಮಿಟೇಷನ್ಸು ಕೇಳ್ಬೋದು. ಡಿಸ್ಅಡ್ವಾಂಟೇಜು, ಡಿಮೆರಿಟು, ಲಿಮಿಟೇಷನ್ಸು ಎಲ್ಲವೂ ಒಂದೇ. ಪ್ಲಾನಿಂಗಿನ ಲಿಮಿಟೇಷನ್ಸು ಏನೇನು? ಪ್ಲಾನಿಂಗ್ ಲಿಮಿಟೇಷನ್ಸ್ ಅಂತ ಹೇಳಿದ್ರೆ ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಡೈನಾಮಿಕ್ ಎನ್ವಿರಾನ್ಮೆಂಟ್, ಪ್ಲಾನಿಂಗ್ ರೆಡ್ಯೂಸಸ್ ಕ್ರಿಯೇಟಿವಿಟಿ, ಪ್ಲಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಸೊ ಇಷ್ಟು 4 ಪಾಯಿಂಟನ್ನು ನೋಡ್ಕೊಳ್ಳಿ. ಇದು ಲಿಮಿಟೇಷನ್. ಓಕೆ. ನೆಕ್ಸ್ಟು ಟೈಪ್ಸ್ ಆಫ್ ಪ್ಲ್ಯಾನ್ಸು, ಪಾಲಿಸೀಸು, ಆಬ್ಜೆಕ್ಟಿವ್ಸು, ಸ್ಟ್ರಾಟಜೀಸು, ಪ್ರೊಸೀಜರ್ಸು, ಪ್ರೋಗ್ರಾಮು. ಫೀಚರ್ಸ್ ಆಫ್ ಪ್ಲಾನಿಂಗ್ ಕೂಡ ಇದೆ. ಫೀಚರ್ಸ್ ಆಫ್ ಪ್ಲಾನಿಂಗು ನೆಕ್ಸ್ಟ್ ಒನ್ ನಿಮಗಿಲ್ಲಿ ಸ್ಟೆಪ್ಸು ಇನ್ ಪ್ಲಾನಿಂಗ್ ಪ್ರೋಸೆಸ್ ಇದೆ. ಸೊ ಇದನ್ನು ನಾನು ನಿಮಗೆ 4 ಮಾರ್ಕ್ಸಿನ ಕ್ವಶನ್ಸನ್ನು ಕೊಡುವಾಗ ಡೀಟೇಲ್ ಆಗಿ ಹೇಳಿದ್ದೀನಿ ಚಾಪ್ಟರ್ ವೈಸು. ಬಟ್ ಇದೆರಡು ಕ್ವಶನ್ ಮೇಲೆ ಜಾಸ್ತಿ ಹೋಪ್ಸ್ ಇಲ್ಲ. ಆದರೂ ಬಂದರೆ ನಿಮಗೆ ಬೇರೆ ಆಪ್ಷನ್ ಅಂತೂ ಇರುತ್ತೆ. ಬಿಕಾಸ್ 10 ಕ್ವಶನ್ ಇರುತ್ತೆ, ಅದರಲ್ಲಿ ನೀವು 6 ಕ್ವಶನಿಗೆ ಅಟೆಂಡ್ ಮಾಡೋದು. ಇವಾಗ ನಾನು ಹೇಳಿರೋದು ಲಿಮಿಟೇಷನ್ನು, ಇಂಪಾರ್ಟೆನ್ಸು, ಟೈಪ್ಸು, ಈ 3ರಲ್ಲಿ 1 ಬರುತ್ತೆ ಅಂತ ಹೇಳ್ಕೊಂಡು ಬೈ ಚಾನ್ಸ್ ಆ 3 ಬಂದಿಲ್ಲ, ಯಾವುದೋ ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಪ್ರೋಸೆಸ್ಸೇ ಬಂತು ಅಂತ ಹೇಳಿದ್ರೆ ಇದು ಈಸಿ ಕಾನ್ಸೆಪ್ಟು. ಸೊ ಆಲ್ರೆಡಿ ಓದಿರ್ತೀರಿ ನೀವು. ಹಾಗಾಗಿ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸು, ಡೆವಲಪಿಂಗ್ ಪ್ರಿಮೈಸಸ್ಸು, ಐಡೆಂಟಿಫಿಕೇಷನ್ ಆಫ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್ನು, ಇವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ಸು, ಸೆಟ್ಟಿಂಗ್ ಆ್ಯನ್ ಆಲ್ಟರ್ನೇಟಿವ್, ಇಂಪ್ಲಿಮೆಂಟ್ ದ ಪ್ಲಾನು, ಫಾಲೋ ಅಪ್ ಆ್ಯಕ್ಷನು. ಇದು ಪ್ರೋಸೆಸ್ಸು. ಬೈ ಚಾನ್ಸ್ ಬಂದರೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾಗತ್ತೆ. ನೀವೇನಾದರೂ ಪ್ಲಾನಿಂಗ್ ಚಾಪ್ಟರಲ್ಲಿ ಪ್ರೋಸೆಸ್ನು ನೋಡ್ಕೊಳ್ಳೋದೇ ಆದರೆ ಅಲ್ಲಿಗೆ ಆ ಚಾಪ್ಟರಲ್ಲಿ ಎಲ್ಲವೂ ನೋಡ್ಕೊಂಡಂಗಾಗುತ್ತೆ. ಕಂಪಲ್ಸರಿ ನೀವು 4 ಕ್ವಶನ್ ಅಂತೂ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಇಲ್ಲಿ ಸ್ಟಾಫಿಂಗ್ ಚಾಪ್ಟರ್ ಮೇಲೆ 1 ಕ್ವಶನ್ ಬಂದಿದೆ. ಸೊ ಏನಿದೆ ಇಲ್ಲಿ, ಆಕಾಶ್ ಈಸ್ ವರ್ಕಿಂಗ್ ಇನ್ ಆನ್ ಆರ್ಗನೈಸೇಷನ್ ಆಫ್ಟರ್ ಎವ್ರಿ 3 months ಹಿಸ್ ಮ್ಯಾನೇಜರ್ ಟ್ರಾನ್ಸ್ಫರ್ಸ್ ಹಿಮ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್ ಸೊ ದಟ್ he may gain a broader understanding of all the departments of the organization ಅಂತ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನೇಮ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ಟ್ರೈನಿಂಗ್ ಆಕಾಶ್ ಈಸ್ ಅಂಡರ್ ಗೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೆಥಡ್ ಆಫ್ ಟ್ರೈನಿಂಗಲ್ಲಿ ಆನ್ ದ ಜಾಬ್ ಟ್ರೈನಿಂಗು ಆಫ್ ದ ಜಾಬ್ ಟ್ರೈನಿಂಗ್ ಅಂತ ಎರಡು ಬರುತ್ತಲ್ಲ ಮಕ್ಕಳೇ. ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಆಫ್ಟರ್ ಎವ್ರಿ 3 months ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ನಾಲೆಡ್ಜ್ ಗೇನ್ ಆಗಬೇಕು, ವರ್ಕ್ ಎನ್ವಿರಾನ್ಮೆಂಟ್ ಹೇಗಿದೆ ಅಂತ ಹೇಳ್ಕೊಂಡು ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಅವನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಯಾವ ಟ್ರೈನಿಂಗು? ಆನ್ ದ ಜಾಬ್ ಟ್ರೈನಿಂಗಲ್ಲಿ ಬರುತ್ತೆ. ಸೊ ಆನ್ ದ ಜಾಬ್ ಟ್ರೈನಿಂಗಲ್ಲಿ ನಾವು ನೋಡುವಾಗ ನಿಮಗೆ ಕೆಲವೊಂದು ಟೈಪ್ಸ್ ಬರುತ್ತೆ, ಅದರಲ್ಲಿ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಟ್ರೈನಿಂಗು ಅಂತ ಹೇಳ್ಕೊಂಡು. ಇಲ್ಲಿ ನಾವು ಆನ್ ದ ಜಾಬ್ ಟ್ರೈನಿಂಗ್ ಮೆಥಡಲ್ಲಿ 4 ಮೆಥಡ್ ನೋಡ್ತೀವಿ. ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್, ಕೋಚಿಂಗ್, ಇಂಟರ್ನ್ಶಿಪ್ ಟ್ರೈನಿಂಗು, ಕೊನೆಯದಾಗಿ ಜಾಬ್ ರೊಟೇಷನ್ ಅಂತ ನೋಡ್ತೀವಿ ಮಕ್ಕಳೇ. ಈ ಜಾಬ್ ರೊಟೇಷನ್ ಮೀನಿಂಗ್ ಏನು ಹೇಳುತ್ತಂದ್ರೆ, ಜಾಬ್ ರೊಟೇಷನ್ ಈಸ್ ಎ ಮೆಥಡ್ ಆಫ್ ಟ್ರೈನಿಂಗ್ ವಿಚ್ ಇನ್ವಾಲ್ವ್ಸ್ ರೊಟೇಷನ್ ಆಫ್ ದ ಎಂಪ್ಲಾಯಿ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಎನದರ್ ಆರ್ ಫ್ರಮ್ ಒನ್ ಜಾಬ್ ಟು ಎನದರ್ ಸೊ ದಟ್ ಹಿ ಮೇ ಲರ್ನ್ ದ ವರ್ಕಿಂಗ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತದೆ. ಸೊ ಅಲ್ಲಿಗೆ ಆನ್ ದ ಜಾಬ್ ಟ್ರೈನಿಂಗ್ ಬಗ್ಗೆ ಕೊಟ್ಟಿದ್ದಾರೆ ಅನ್ನೋದಾಯಿತು. ನೀವೇನು ಮಾಡಬೇಕು, ಇದು 4 ಮಾರ್ಕ್ಸಿಗೆ ಆಗಿರೋದ್ರಿಂದ ಸೊ ಫಸ್ಟು ಆನ್ ದ ಜಾಬ್ ಟ್ರೈನಿಂಗ್ ಅಂದರೆ ಏನು ಅಂತ ಬರೀಬೇಕು. ಸೊ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ರೆಡಿ, ಮತ್ತೆ ಹೇಳಲ್ಲ. ಆನ್ ದ ಜಾಬ್ ಟ್ರೈನಿಂಗ್ ಮೀನಿಂಗ್ ಬರೀಬೇಕು, ಆನ್ ದ ಜಾಬ್ ಟ್ರೈನಿಂಗ್ ಅಂದರೆ ಏನು ಅನ್ನೋದನ್ನು ಬರೀಬೇಕು. ಅದರಲ್ಲಿ ಬರುವಂತಹ 4 ಮೆಥಡನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಯಾವ್ದು? ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್, ಕೋಚಿಂಗ್, ಇಂಟರ್ನ್ಶಿಪ್ ಟ್ರೈನಿಂಗ್, ನೆಕ್ಸ್ಟು ಜಾಬ್ ರೊಟೇಷನ್. ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಹಾಗಾದರೆ ಲಾಸ್ಟ್ ಇಯರು 2023 ಆ್ಯನುವಲ್ ಎಕ್ಸಾಮಲ್ಲಿ ಯಾವ ಕ್ವಶನ್ ಬಂದಿತ್ತು ಅಂತ ಹೇಳಿದ್ರೆ ಸೇಮ್ ಕ್ವಶನ್ ಬಂದಿತ್ತು, ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸು. ಇಲ್ಲೇನಂದರೆ ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ಬ್ರೀಫ್ಲಿ 4 ಆನ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸ್ ಅಂತ ಕೇಳಿದ್ದಾರೆ, ಡೈರೆಕ್ಟಾಗಿ ಕೇಳಿದ್ದಾರೆ. ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಟ್ಟು ನೀವೇ ಫೈಂಡ್ ಔಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಸ್ಟಡೀಸ್ ಅಂದ್ರ ಮೇಲೆ ಹಾಗೆ ಕೆಲವೊಂದು ಟ್ರೈನಿಂಗು, ರಿಕ್ರೂಟ್ಮೆಂಟು, ಸ್ಟಾಫಿಂಗು ಈ ರೀತಿದೆಲ್ಲ ಓದ್ಕೊಂಡಿರ್ತೀರಿ ನೀವು. ಕ್ವಶನ್ನ ಓದಿದ ತಕ್ಷಣ ಅದನ್ನು ಅರ್ಥ ಮಾಡ್ಕೊಂಡು ಬರೀರಿ ಅನ್ನೋ ಕಾರಣಕ್ಕೆ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಒಂದಿಷ್ಟು ಸ್ಟೇಟ್ಮೆಂಟ್ನ ಕೊಟ್ಟು. ಸೊ ಇದು ಕೂಡ ಆನ್ ದ ಜಾಬ್ ಟ್ರೈನಿಂಗು, ಇದು ಕೂಡ ಆನ್ ದ ಜಾಬ್ ಟ್ರೈನಿಂಗು. ಸೊ ಅಲ್ಲಿಗೆ ಆನ್ ದ ಜಾಬ್ ಟ್ರೈನಿಂಗು ಇಂಪಾರ್ಟೆಂಟ್ ಅಂತ ಆಯಿತು. ನೀವೇನು ಮಾಡಬೇಕಂದ್ರೆ ಮೆಥಡ್ಸ್ ಆಫ್ ಟ್ರೈನಿಂಗನ್ನು ನೋಡ್ಕೊಂಡಿರಿ. ಆನ್ ದ ಜಾಬ್ ಟ್ರೈನಿಂಗು, ಆಫ್ ದ ಜಾಬ್ ಟ್ರೈನಿಂಗು ಏನೇನು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಎಕ್ಸಾಮಿಗೆ ಅದು 2ರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ ಅಂದ್ರ ಮೇಲೆ ನೋಡ್ಕೊಂಡಿರಿ. ಬೈ ಚಾನ್ಸ್ ಈ ಕ್ವಶನ್ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಸ್ಟಾಫಿಂಗಲ್ಲಿ ರಿಮೈನಿಂಗ್ ಕ್ವಶನ್ಸ್ಗಳನ್ನ ನೀವು ಏನು ನೋಡ್ಕೊಂಡಿರ್ತೀರಿ ಅದು 10 ಮಾರ್ಕ್ಸಿಗೆ ನೋಡ್ಕೊಂಡಿರ್ತೀರಿ. ಸ್ಟಾಫಿಂಗ್ ಚಾಪ್ಟರು 8 ಮಾರ್ಕ್ಸಿಗೂ ಕೂಡ ಇಂಪಾರ್ಟೆಂಟು. ಆ 8 ಮಾರ್ಕ್ಸಿಗೆ ನೀವೇನು ಓದ್ಕೊಂಡಿರ್ತೀರಿ ಆ ಕಾನ್ಸೆಪ್ಟೇ 4 ಮಾರ್ಕ್ಸಿಗೂ ಬರುತ್ತೆ. ಹಾಗಾಗಿ ಜಾಸ್ತಿ ನೀವು ಯೋಚನೆ ಮಾಡೋದು ಬೇಡ. ಇಲ್ಲಿ 4 ಮಾರ್ಕ್ಸಿಗೆ ಆನ್ ದ ಜಾಬ್ ಟ್ರೈನಿಂಗು, ಆಫ್ ದ ಜಾಬ್ ಟ್ರೈನಿಂಗ್ 2 ನೋಡಿಕೊಂಡ್ರೆ ಸಾಕು. ನೆಕ್ಸ್ಟು ಕಂಟ್ರೋಲಿಂಗ್ ಚಾಪ್ಟರಲ್ಲಿ ಗ್ಯಾರಂಟಿ ಕಾನ್ಸೆಪ್ಟು, ಕಂಟ್ರೋಲಿಂಗ್ ಪ್ರೋಸೆಸ್ಸು, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಸ್ಟ್ 4 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್ಸು. ಎಗೇನ್ ನಿಮ್ಮ 2023 ಆ್ಯನುವಲ್ ಎಕ್ಸಾಮು ನಿಮ್ಮ ಸೀನಿಯರ್ಸಿಗೆ ಕೇಳಿರುವಂಥದ್ದು ಕೂಡ ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಸ್ಟ್ 4 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್ಸು. ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಮಾಡಲ್ಲ, ಪಾಯಿಂಟ್ಸ್ ಅಷ್ಟೇ ಹೇಳ್ತೀನಿ. ನಾ 4 ಮಾರ್ಕ್ಸಿನ ಕ್ವಶನ್ಸ್ ಏನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಿ. ಇಲ್ಲಿ ಕಂಟ್ರೋಲಿಂಗ್ ಈಸ್ ದ ಪ್ರೋಸೆಸ್ ಆಫ್ ಎನ್ಶೂರಿಂಗ್ ದಟ್ ಆ್ಯಕ್ಚುವಲ್ ಆ್ಯಕ್ಟಿವಿಟೀಸ್ ಕನ್ಫರ್ಮ್ ಟು ಪ್ಲ್ಯಾನ್ಡ್ ಆ್ಯಕ್ಟಿವಿಟೀಸ್. ನೆಕ್ಸ್ಟ್ ಅದರಲ್ಲಿ ಪ್ರೋಸೆಸ್ಸು ಸೆಟ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್, ಮೆಜರ್ಮೆಂಟ್ ಆಫ್ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್, ಕಂಪೇರಿಂಗ್ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ ವಿತ್ ಸ್ಟ್ಯಾಂಡರ್ಡ್ಸ್, ಎನಲೈಸಿಂಗ್ ಡಿವಿಯೇಷನ್ಸ್, ಟೇಕಿಂಗ್ ಕರೆಕ್ಟಿವ್ ಆ್ಯಕ್ಷನ್. ಓಕೆನಾ, ಇದಿಷ್ಟು ಪಾಯಿಂಟ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು ಈ ಚಾಪ್ಟ್ರಲ್ಲಿ. ಇದು ಇಂಪಾರ್ಟೆಂಟ್ ಕ್ವಶನ್ನು. ನೆಕ್ಸ್ಟು ಇಲ್ಲಿ ಲಾಸ್ಟ್ ಚಾಪ್ಟರು ಕನ್ಸ್ಯೂಮರ್ ಪ್ರೊಟೆಕ್ಷನು. ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರು. ಲಾಸ್ಟ್ ಕ್ವಶನ್ ಆಗಿರುತ್ತೆ. ಕನ್ಸ್ಯೂಮರ್ ರೈಟ್ಸನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನಿಮ್ಮ ಸೀನಿಯರ್ಸಿಗೆ ಆ್ಯನುವಲ್ ಎಕ್ಸಾಮಲ್ಲಿ ಯಾವ್ದು ಕೇಳಿದರು ಅಂತ ಹೇಳಿದ್ರೆ ಸ್ಟೇಟ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ಸ್ ವೈಲ್ ಪರ್ಚೇಸಿಂಗ್, ಯೂಸಿಂಗ್ ಆ್ಯಂಡ್ ಕನ್ಸ್ಯೂಮಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಲ್ಲಿಗೆ ನೀವು ಕನ್ಸ್ಯೂಮರ್ ರೈಟ್ಸು, ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸ್ 2 ನೋಡ್ಕೊಂಡು ಹೋಗಬೇಕು. ಸೊ 2ರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ ಮಕ್ಕಳೇ. ಸೊ ಇದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಕನ್ಸ್ಯೂಮರ್ ರೈಟ್ಸು ಏನೇನು ರೈಟ್ಸ್ ಇದೆ ಕನ್ಸ್ಯೂಮರ್ಸಿಗೆ ಅಂತ ಹೇಳ್ಕೊಂಡು ಇಷ್ಟು ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಬೇಕು. ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಚೂಸ್, ರೈಟ್ ಟು ಬಿ ಹರ್ಡ್, ರೈಟ್ ಟು ಕನ್ಸ್ಯೂಮರ್ ಎಜುಕೇಷನ್. 5 ಪಾಯಿಂಟ್ಸು ಇದು ರೈಟ್ಸು. ಅದೇ ರೀತಿ ರೆಸ್ಪಾನ್ಸಿಬಿಲಿಟೀಸ್ ಕೇಳಿದರೆ 5 ಪಾಯಿಂಟ್ ಬರಿಬೇಕು. ಬಿ ಅವೇರ್ ಅಬೌಟ್ ವೇರಿಯಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅವೈಲೇಬಲ್, ಬೈ ಓನ್ಲಿ ಸ್ಟ್ಯಾಂಡರ್ಡೈಸ್ಡ್ ಗೂಡ್ಸ್, ರೀಡ್ ಲೇಬಲ್ಸ್ ಕೇರ್ಫುಲಿ, ಆಸ್ಕ್ ಫಾರ್ ಎ ಕ್ಯಾಶ್ ಮೆಮೊ, ರೆಸ್ಪೆಕ್ಟ್ ದ ಎನ್ವಿರಾನ್ಮೆಂಟ್, ಬಿ ಹಾನೆಸ್ಟ್ ಇನ್ ಯುವರ್ ಡೀಲಿಂಗ್ಸು. ಪಾಯಿಂಟ್ಸ್ ಅಷ್ಟೇ ಕೊಟ್ಟಿದ್ದೀನಿ, ವಿತ್ ಎಕ್ಸ್ಪ್ಲನೇಷನ್ ಬರಿಬೇಕು. ಮರಿಬೇಡಿ. ಚಾಪ್ಟರ್ 11 ಕನ್ಸ್ಯೂಮರ್ ಪ್ರೊಟೆಕ್ಷನಲ್ಲಿ 4 ಮಾರ್ಕ್ಸಿಗೆ ಕನ್ಸ್ಯೂಮರ್ ರೈಟ್ಸು, ಕನ್ಸ್ಯೂಮರ್ ರೆಸ್ಪಾನ್ಸಿಬಿಲಿಟೀಸು. ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಕ್ವಶನಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ 4 ರೆಸ್ಪಾನ್ಸಿಬಿಲಿಟೀಸ್ ಅಂತ ಇದೆ. 4 ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿದ್ರೆ ಇದು ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಮಾಡೆಲ್ ಪೇಪರಲ್ಲಿ ಕೇಳಿರೋದು 4 ರೈಟ್ಸು, ರೈಟ್ಸ್ ಆಫ್ ಕನ್ಸ್ಯೂಮರು. ಸೊ ರೈಟ್ಸು ಯಾವುದಾದ್ರೂ 4ನ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಇದಂತೂ ಗ್ಯಾರಂಟಿ ಕ್ವಶನ್ 2ರಲ್ಲಿ ಒಂದು ಪಕ್ಕ ಓದ್ಕೊಳ್ಳಿ. ನೆಕ್ಸ್ಟು ಚಾಪ್ಟರ್ 10ನಲ್ಲಿ ನಿಮಗೆ
4 ಮಾರ್ಕ್ಸಿನ 2 ಕ್ವಶನ್ನು ಗ್ಯಾರಂಟಿ. ಓಕೆ, ಸೊ ಈ ಚಾಪ್ಟ್ರಲ್ಲಿ 2 ಕ್ವಶನ್ ಗ್ಯಾರಂಟಿ ಆಗಿರೋದ್ರಿಂದ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅನ್ನೋದನ್ನು ವಿತ್ ಆನ್ಸರ್ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆಸ್ ಎ ಪಬ್ಲಿಷರ್ ಯು ಹ್ಯಾವ್ ಪಬ್ಲಿಷ್ಡ್ ಎ ನ್ಯೂ ಬುಕ್ ಆನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಹೌ ವಿಲ್ ಯು ಡಿಟರ್ಮೈನ್ ದ ಪ್ರೈಸ್ ಆಫ್ ದಿಸ್ ಬುಕ್? ಬ್ರೀಫ್ಲಿ ಎಕ್ಸ್ಪ್ಲೈನ್ ಎನಿ 4 ಫ್ಯಾಕ್ಟರ್ಸ್ ಆಫ್ ಪ್ರೈಸಿಂಗ್ ಅಂತ ಕೇಳಿದ್ದಾರೆ. ಅಂದರೆ ಪ್ರೈಸಿಂಗ್ ಫ್ಯಾಕ್ಟರ್ಸ್ನ ಬರೀಬೇಕು. ಸೊ ಇಲ್ಲಿ ಪ್ರೈಸಿಂಗ್ ಈಸ್ ದ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ಆ್ಯಂಡ್ ಫಿಕ್ಸಿಂಗ್ ದ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್. ಪ್ರೈಸಿಂಗ್ ಡಿಸಿಷನ್ ಈಸ್ ಟು ಬಿ ಟೇಕನ್ ಆಫ್ಟರ್ ಕನ್ಸಿಡರಿಂಗ್ ಸರ್ಟೇನ್ ಫ್ಯಾಕ್ಟರ್ಸ್ ಲೈಕ್ ಪ್ರಾಡಕ್ಟ್ ಕಾಸ್ಟ್, ಎಕ್ಸ್ಪೆಕ್ಟೆಡ್ ಪ್ರಾಫಿಟ್, ಕಾಂಪಿಟೇಟರ್ಸ್ ಪ್ರೈಸ್ ಆ್ಯಂಡ್ ಸೋ ಆನ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸ್ ಡಿಟರ್ಮಿನೇಷನ್ ಅಂತ ಹೇಳಿದ್ರೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಪ್ರಾಡಕ್ಟ್ ಕಾಸ್ಟ್, the utility and demand, extent of competition in the market, government and legal regulations, pricing objectives. ಸೊ ಎಕ್ಸ್ಪ್ಲೈನ್ ಮಾಡಿರೋ ವಿಡಿಯೋ ನಿಮಗೆ ಸಿಕ್ಕಿರುತ್ತೆ ಆಲ್ರೆಡಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇದು ಗ್ಯಾರಂಟಿ ಕ್ವಶನು. ಇಲ್ಲಿಗೆ ಇಷ್ಟು ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಮತ್ತು ಇದೇ ಚಾಪ್ಟರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ, ಅಡ್ವರ್ಟೈಸಿಂಗಿಗೂ ಮತ್ತು ಪರ್ಸನಲ್ ಸೆಲ್ಲಿಂಗಿಗೂ ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸನಲ್ ಸೆಲ್ಲಿಂಗ್ ಅಂತ ಹೇಳ್ಕೊಂಡು ಇಲ್ಲಿ ಕೊಟ್ಟಿದ್ದಾರೆ. 4 ಡಿಫ್ರೆನ್ಸನ್ನು ಬರೀಬೇಕು. ಇದು ಕೂಡ ನೋಡ್ಕೊಳ್ಳಿ. ಮಾಡೆಲ್ ಪೇಪರ್ಲಿರೋ ಕ್ವಶನ್ ಆಗಿರೋದ್ರಿಂದ ರಿಪೀಟ್ ಆಗುವಂಥ ಚಾನ್ಸಸ್ಸು ತುಂಬಾ ಇದೆ. ಯಾಕಂದರೆ ಇಲ್ಲಿವರೆಗೂ ಡಿಫ್ರೆನ್ಸ್ ಒಂದು ಕ್ವಶನ್ನು ಬಂದಿಲ್ಲ. ಸೊ ಇದು ಕೇಳೋ ಚಾನ್ಸಸ್ ತುಂಬಾ ಇದೆ. Advertising is an impersonal form of communication. Personal selling is a personal form of communication. In advertising, the cost per person reached is very low. In personal selling, the cost per person is quite high. Advertising can cover the market in a short time. Personal selling efforts take a lot of time to cover the entire market. Advertising makes use of mass media, television, radio, newspaper and magazines. Personal selling makes use of ಸೇಲ್ಸ್ ಸ್ಟಾಫ್ ವಿಚ್ ಹ್ಯಾಸ್ ಲಿಮಿಟೆಡ್ ರೀಚ್. 4 ಡಿಫ್ರೆನ್ಸನ್ನು ಬರ್ದಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಓಕೆನಾ? ಸೊ ಈ 4 ಡಿಫ್ರೆನ್ಸನ್ನು ನೋಡಿಕೊಂಡ್ರೆ ನಿಮಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರಬಹುದು ಈ ಕ್ವಶನ್ ಬಂದರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಅನ್ಸುತ್ತೆ ಹಾಗಾದರೆ ಲಾಸ್ಟ್ ಇಯರು ಈ ಚಾಪ್ಟರ್ ಮೇಲೆ ಕ್ವಶನ್ಸ್ ಯಾವ ರೀತಿ ಕೇಳಿದ್ರು ಅಂತ ಹೇಳ್ಕೊಂಡು, ಎಕ್ಸ್ಪ್ಲೈನ್ ಎನಿ 2 ಅಡ್ವಾಂಟೇಜಸ್ ಆ್ಯಂಡ್ 2 ಲಿಮಿಟೇಷನ್ಸ್ ಆಫ್ ಅಡ್ವರ್ಟೈಸಿಂಗ್ ಅಂತ ಕೇಳಿದ್ದಾರೆ. ಸೊ ಅಡ್ವಾಂಟೇಜಸ್ ಇಲ್ಲಿ ಅಡ್ವರ್ಟೈಸಿಂಗ್ ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು. ನಾನು ಆಲ್ರೆಡಿ ಹೇಳಿದ್ದೀನಿ, ಅಡ್ವರ್ಟೈಸಿಂಗ್ ಕಾನ್ಸೆಪ್ಟ್ ಮೇಲೆ ನೀವು 4 ಅಡ್ವಾಂಟೇಜಸ್ಸು 4 ಲಿಮಿಟೇಷನ್ಸು ನೋಡ್ಕೊಳ್ಬೇಕು. ಎಷ್ಟೆಷ್ಟು? 4 ಅಡ್ವಾಂಟೇಜಸ್ಸು 4 ಲಿಮಿಟೇಷನ್ನು. ಎಕ್ಸಾಮಿಗೆ ಎಕ್ಸ್ಪ್ಲೈನ್ ದ 4 ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸಿಂಗ್ ಅಂತ ಕೇಳ್ಬೋದು, ಎಕ್ಸ್ಪ್ಲೈನ್ ದ 4 ಲಿಮಿಟೇಷನ್ಸ್ ಆಫ್ ಅಡ್ವರ್ಟೈಸಿಂಗ್ ಅಂತ ಕೇಳ್ಬೋದು, ಅಥವಾ ಇಲ್ಲಿ ಕೇಳಿದಾಗೆ ಎನಿ 2 ಅಡ್ವಾಂಟೇಜಸ್ ಆ್ಯಂಡ್ ಎನಿ 2 ಲಿಮಿಟೇಷನ್ಸ್ ಆಫ್ ಅಡ್ವರ್ಟೈಸಿಂಗ್ ಅಂತ ಕೇಳ್ಬೋದು. ಅಥವಾ 8 ಮಾರ್ಕ್ಸಿಗೆ ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಅಡ್ವರ್ಟೈಸಿಂಗ್ ಅಂತ ಕೇಳ್ಬೋದು. 8 ಮಾರ್ಕ್ಸಿಗೆ ಕೇಳಿದಾಗ ಅದು ಅಂಡರ್ಸ್ಟುಡ್ಡು 4 ಅಡ್ವಾಂಟೇಜು 4 ಲಿಮಿಟೇಷನ್ಸು ಬರೀಲೇಬೇಕು. ಬಟ್ 4 ಮಾರ್ಕ್ಸಿಗೆ ಕೇಳಿದಾಗ ಅವರೇ ಸಪ್ರೇಟಾಗಿ ಮೆನ್ಷನ್ ಮಾಡಿರ್ತಾರೆ, 2 ಬರೆದ್ರೆ ಸಾಕು. ಓಕೆ, ನಾನಿಲ್ಲಿ ಅಡ್ವರ್ಟೈಸಿಂಗ್ಗೆ ಪಾಯಿಂಟ್ಸನ್ನು ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಕರೆಕ್ಟ್ ನೋಡ್ಕೊಳ್ಬೇಕು. Advertising, any paid form of non-personal presentation and promotion of ideas, goods or services by an identified sponsor. ಇದು ಜಸ್ಟ್ ಇಂಟ್ರೊಡಕ್ಷನು ಅಷ್ಟೇ. ಮೆರಿಟ್ಸು ಆರ್ ಅಡ್ವಾಂಟೇಜಸ್ಸು ನೋಡ್ಕೊಳ್ಳಿ. ಇನ್ಕ್ರೀಸ್ ಇನ್ ಸೇಲ್ಸ್, ಕನ್ವೀನಿಯನ್ಸ್, ಎಜುಕೇಷನ್ ಆಫ್ ಕನ್ಸ್ಯೂಮರ್ಸ್, ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಎಕಾನಮೀಸ್ ಆಫ್ ಪ್ರೊಡಕ್ಷನ್. 5 ಪಾಯಿಂಟು ವೆರಿ ಇಂಪಾರ್ಟೆಂಟ್ ಮಕ್ಕಳೇ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಡ್ವರ್ಟೈಸಿಂಗಿನ ಮೆರಿಟ್ಸ್ 5 ಪಾಯಿಂಟ್. ಓಕೆನಾ? 2 ಕೇಳಿದ್ರೆ 2 ಬರೀರಿ. ಸಪ್ರೇಟಾಗಿ ಅಡ್ವಾಂಟೇಜೇ ಕೇಳಿದ್ರೆ ಇಷ್ಟು ಬರೀರಿ. 8 ಮಾರ್ಕ್ಸಿಗೆ ಕೇಳಿದ್ರಂತೂ ಅಷ್ಟು ಬರೀಬೇಕು, ಗೊತ್ತಿದೆ. ನೆಕ್ಸ್ಟು ಡಿಮೆರಿಟ್ಸು, ಲಿಮಿಟೇಷನ್ಸು, ಡಿಸ್ಅಡ್ವಾಂಟೇಜಸ್ಸು. ಯಾವುದು? ಲೆಸ್ ಎಫೆಕ್ಟಿವ್, ಲ್ಯಾಕ್ ಆಫ್ ಫೀಡ್ಬ್ಯಾಕ್, ರಿಜಿಡ್, ಕನ್ಫ್ಯೂಷನ್ ಎಮಾಂಗ್ ಕಸ್ಟಮರ್ಸ್, ಅಡಿಷ್ನಲ್ ಕಾಸ್ಟ್. ಸೊ ಇದು ಮಾರ್ಕೆಟಿಂಗ್ ಚಾಪ್ಟರಲ್ಲಿ 8 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಚಾಪ್ಟ್ರಲ್ಲಿ ಇನ್ನೊಂದು ಡಿಫ್ರೆಂಟ್ ಕ್ವಶನ್ ಇದೆ. ಸೊ ಕೇಳಬಹುದು ಅನ್ನೋ ಗೆಸ್ಸಲ್ಲಿ ಹೇಳ್ತಾ ಇದ್ದೀನಿ, ನೋಡ್ಕೊಂಡಿರಿ. ಎಕ್ಸ್ಪ್ಲೈನ್ ದ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳ್ಬೋದು ಮಕ್ಕಳೇ. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಪೇಪರು ಅನ್ನೋ ಕಾರಣಕ್ಕೆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದಾಗ, ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ರೆಫರ್ಸ್ ಟು ದ ರೂಟ್ ಆರ್ ಪಾತ್ ಓವರ್ ವಿಚ್ ದ ಪ್ರಾಡಕ್ಟ್ಸ್ ಫ್ಲೋ ಫ್ರಮ್ ದ ಪ್ರೊಡ್ಯೂಸರ್ ಟು ದ ಕನ್ಸ್ಯೂಮರು. ಸೊ ಗೊತ್ತಿದೆ ನಿಮಗೆ ಯಾವ ರೀತಿಯಾಗಿ ಪ್ರಾಡಕ್ಟನ್ನು ಪ್ರೊಡ್ಯೂಸರಿಂದ ಕನ್ಸ್ಯೂಮರ್ಗೆ ರೀಚ್ ಮಾಡಿಸೋದು ಅಂತ ಹೇಳ್ಕೊಂಡು. ಅದರಲ್ಲಿ 2 ರೀತಿ ಇದಿದೆ, ಚಾನಲ್ಸ್ ಇದೆ. ಒಂದು ಡೈರೆಕ್ಟ್ ಸೆಲ್ಲಿಂಗು, ಇನ್ನೊಂದು ಇಂಡೈರೆಕ್ಟ್ ಸೆಲ್ಲಿಂಗು. ಸೊ ಅದು 2 ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಜಸ್ಟ್ ನಿಮಗಿದು ಗೊತ್ತಿರಲಿ, ಏನಾದರೂ ಚೇಂಜಸ್ ಆದರೆ ಅಂತ. ಓಕೆ, ಸೊ ನಾನು ಹೇಳಿರುವಷ್ಟು ಕ್ವಶನ್ಸನ್ನು ನೋಡಿಕೊಂಡ್ರೆ ನೀವು 1 2 3 4 5 ನೆಕ್ಸ್ಟ್ 1 6 7 8 ಕ್ವಶನ್ಸಿಗೆ ಇಲ್ಲ 7 ಕ್ವಶನ್ಸಿಗೆ ಆನ್ಸರ್ನ ಮಾಡಲಿಕ್ಕೆ ಕೇಪಬಲ್ ಆಗಿರ್ತೀರಿ. ಇಷ್ಟು ಕ್ವಶನ್ಸನ್ನ ನೋಡಿಕೊಂಡ್ರೆ
ಸೊ ನಿಮ್ಮ ಮಾಡೆಲ್ ಪೇಪರ್ಲಿರುವಂಥ ಕ್ವಶನ್ಸು, ನಿಮ್ಮ ಮಾಡೆಲ್ ಪೇಪರ್ಲಿರುವ ಎಲ್ಲ ಕ್ವಶನ್ಸಿಗೂ ನಾನು ಆನ್ಸರ್ಸ್ನ ಮಾಡಿದ್ದೀನಿ. ಬಟ್ ಇಲ್ಲಿ ಕೆಲವೊಂದು ಚಾಪ್ಟರ್ ಈಗ ಯಾಕೆ ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಇಂಪಾರ್ಟೆಂಟು ಎಕ್ಸಾಕ್ಟಾಗಿ ಬರುವಂಥ ಕ್ವಶನ್ಸು ಯಾವ್ಯಾವ ಚಾಪ್ಟರಲ್ಲಿ ಅನ್ನೋದನ್ನು ಹೇಳೋದಕ್ಕೋಸ್ಕರ ಕೆಲವೊಂದು ಚಾಪ್ಟರ್ನ ಬಿಟ್ಟಿರುವಂಥದ್ದು. ಬಿಸ್ನೆಸ್ ಎನ್ವಿರಾನ್ಮೆಂಟು ಮತ್ತು ಮಾರ್ಕೆಟಿಂಗ್ ಚಾಪ್ಟರ್ ಮೇಲೆ 2 ಕ್ವಶನ್ ಬರುತ್ತೆ ಅನ್ನೋದಂತೂ ನೆನಪಿರಲಿ 4 ಮಾರ್ಕ್ಸಿಗೆ. ನಿಮ್ಮ ಮಾಡೆಲ್ ಪೇಪರ್ಲಿರುವ ಕ್ವಶನ್ಸು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ. ನಾವು 2023 ಆ್ಯನುವಲ್ ಎಕ್ಸಾಮಲ್ಲಿ ಏನು ಕ್ವಶನ್ಸ್ಗಳು ಕೊಟ್ಟಿದ್ರು ಅದನ್ನು ಕೂಡ ಮರಿಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಎಗೇನ್ 2023 ಮಾಡೆಲ್ ಪೇಪರಲ್ಲಿ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಇತ್ತು, ಅಂದರೆ ಟೇಲರ್ ಪ್ರಿನ್ಸಿಪಲ್ಸು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿ ನೋಡಿ ಇಂಪಾರ್ಟೆನ್ಸ್ ಕೇಳಿದ್ದಾರೆ, ಬಿಸ್ನೆಸ್ ಎನ್ವಿರಾನ್ಮೆಂಟಿನ ಇಂಪಾರ್ಟೆನ್ಸ್ ಕೇಳಿದ್ದಾರೆ, ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಕೇಳಿದ್ದಾರೆ, ಇದು ಇಂಪಾರ್ಟೆಂಟು ಹೇಳಾಗಿದೆ. ನೆಕ್ಸ್ಟ್ ಇಲ್ಲಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕಂಟ್ರೋಲಿಂಗ್ ಪ್ರೋಸೆಸ್ ಕೇಳಿದ್ದಾರೆ, ಇದು ಕೂಡ ಇಂಪಾರ್ಟೆಂಟು. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ ಇದು ಕೇಳಿದ್ದಾರೆ. 2 ಅಡ್ವಾಂಟೇಜಸ್ಸು 2 ಡಿಸ್ಅಡ್ವಾಂಟೇಜಸ್ ಆಫ್ ಅಡ್ವರ್ಟೈಸಿಂಗು ಇದು ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲೂ ಕೂಡ ಇವಾಗ 1, 2, 3 ಇದು 3 ಕ್ವಶನ್ಸು. ಸೊ ಇಲ್ಲೂ ಕೂಡ 6 ಕ್ವಶನ್ಸು ನೀವು ಅಟೆಂಡ್ ಮಾಡಲಿಕ್ಕೆ ರೆಡಿ ಆಗ್ತೀರಿ. ಇನ್ನೊಂದು ಸ್ವಲ್ಪ ನಿಮಗೆ ಐಡಿಯಾಕ್ಕೆ ಹೆಲ್ಪ್ಫುಲ್ ಆಗಿರ್ಬೋದು. ಇದು 2022 ಪೇಪರ್, ಓಕೆನಾ. 2022ದು ಆ್ಯನುವಲ್ ಎಕ್ಸಾಮ್ ಕ್ವಶನ್ ಪೇಪರು. ಪ್ಯಾಟ್ರನ್ ಚೇಂಜ್ ಆಗಿದೆ ಇವಾಗ, ಆದರೆ ಸೆಕ್ಷನ್ ಸಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ಅದು ರಿಪೀಟೆಡ್. ಎನಿ 4 ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟು ಇದು ಫಸ್ಟ್ ಚಾಪ್ಟ್ರಲ್ಲಿ ಕೊಟ್ಟಿರೋದು. ಸೊ ಫಸ್ಟ್ ಚಾಪ್ಟ್ರಲ್ಲಿ ನಿಮಗೆ ಈ ಸಲ ಕ್ವಶನ್ಸ್ ಇಲ್ಲ. ಎಕ್ಸ್ಪ್ಲೈನ್ ದ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ FW ಟೇಲರು, ಎಗೇನ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಾರೆ. ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಹೇಳಿದ್ದೀನಲ್ಲ, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟು, ಎಕನಾಮಿಕ್ ಎನ್ವಿರಾನ್ಮೆಂಟು, ಸೋಷಿಯಲ್ ಎನ್ವಿರಾನ್ಮೆಂಟು, ಅದೇ ಆ ರೀತಿ. ನೆಕ್ಸ್ಟ್ ಇಲ್ಲೇನು ಕೇಳಿದ್ದಾರೆ, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಕೇಳಿದ್ದಾರೆ, ನೋಡಿ ಇದು ಕೂಡ ಗೊತ್ತಿದೆ ನಿಮಗೆ. ಮೆಥಡ್ಸ್ ಆಫ್ ದ ಜಾಬ್ ಟ್ರೈನಿಂಗ್ ಕೇಳಿದ್ದಾರೆ, ಹೇಳಿದ್ದೀನಲ್ಲ ಆನ್ ದ ಜಾಬ್ ಟ್ರೈನಿಂಗು ಆಫ್ ದ ಜಾಬ್ ಟ್ರೈನಿಂಗ್ 2 ಇಂಪಾರ್ಟೆಂಟು, 2 ಓದ್ಕೊಳ್ಳಿ ಹೇಳಿದ್ದೀನಿ. ಸೊ ಆಫ್ ದ ಜಾಬ್ ಟ್ರೈನಿಂಗ್ ಕೇಳಿದ್ದಾರೆ. ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಕೇಳಿದ್ದಾರೆ, ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಕೇಳಿದ್ದಾರೆ. ಏನು 2 ಬಂದಿದೆ, ಅಂದರೆ ಆ ವರ್ಷ ಆ ರೀತಿ ಇತ್ತು. ಕಂಟ್ರೋಲಿಂಗ್ ಚಾಪ್ಟರ್ ಮೇಲೆ 4 ಮಾರ್ಕ್ಸಿನ 2 ಕ್ವಶನ್ ಕೊಡಬೇಕು ಅನ್ನೋದಿತ್ತು. ಸೊ ಇಂಪಾರ್ಟೆನ್ಸು ಲಿಮಿಟೇಷನ್ಸು 2 ಇಂಪಾರ್ಟೆಂಟ್ ಅಂತ 2 ಕೊಟ್ಟಿದ್ದಾರೆ. ಸೊ ಈ ಸಲ ಇದೆರಡರಲ್ಲಿ ಒಂದು ಗ್ಯಾರಂಟಿ ಅನ್ನೋ ಲೆಕ್ಕದಲ್ಲಿ ನೀವು ಓದ್ಕೊಳ್ಬಹುದು, 2 ಇಂಪಾರ್ಟೆಂಟು. ನೆಕ್ಸ್ಟ್ ನಿಮಗಿಲ್ಲಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ಸು ಲಾಸ್ಟ್ ಚಾಪ್ಟರು, ಇದು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೆಲವೊಂದು ಕ್ವಶನ್ಸು ಚಾಪ್ಟರ್ ಡಿಲೀಟ್ ಆಗಿದೆ ಗೊತ್ತಿದೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಸೆಲ್ಲಿಂಗು, ಮಾರ್ಕೆಟಿಂಗ್ ಮಿಕ್ಸು, ಈ ಕಾನ್ಸೆಪ್ಟ್ ಎಲ್ಲ 8 ಮಾರ್ಕ್ಸಿಗೆ ಹೋಗಿಬಿಡುತ್ತೆ. ಹಾಗಾಗಿ ಈ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನ 4 ಮಾರ್ಕ್ಸಿಗೆ ನೀವು ರೆಡಿಯಾಗಿ, ಎಕ್ಸಾಮ್ ಈಸಿ ಇರುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಓಕೆನಾ. ಮುಂದಿನ ವೀಡಿಯೋದಲ್ಲಿ 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ಯಾವುದು ಅನ್ನೋದನ್ನು ಹೇಳ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.